ನಮಸ್ಕಾರ ವೀಕ್ಷಕರೇ. ಪೆಟ್ರೋಲ್ನ ಕಡಿಮೆ ಬಳಸಿ, ಚಿನ್ನದ ಮೇಲೆ ಆಸೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಕೆಲವೊಂದು ಈ ತರ ಸಂದೇಶಗಳನ್ನ ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಕೊಡ್ತಾ ಇದ್ದಾರೆ ಜನರಿಗೆ. ಸಾಮಾನ್ಯ ಜನತೆ ಅರ್ಥ ಮಾಡ್ಕೊಳ್ಳಿ, ನಾವು ಪೆಟ್ರೋಲ್ ಡೀಸೆಲ್ ದಿನನಿತ್ಯ ಏನ್ ಬಳಸ್ತಾ ಇದೀವಿ, ಕಾರ್ಗಳನ್ನ ಬಳಸ್ತಾ ಇದೀವಿ, ಬೈಕ್ಗಳನ್ನ ಬಳಸ್ತಾ ಇದೀವಿ, ಬಳಸೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕೆ ಅನ್ನೋದಾದ್ರೆ ಒಂದು 8 ಅಷ್ಟ ಸಂದೇಶಗಳು ಅಂತ ರೀಸೆಂಟ್ ಆಗಿ ಮೋದಿ ಅವರು ಕೊಟ್ಟರು. ಅದು ನ್ಯೂಸ್ ಪೇಪರ್ ಆರ್ಟಿಕಲ್ಗಳೆಲ್ಲ ಬಂತು. ಮೇಜರ್ ಆಗಿ ವಾರ್ ಅನ್ನೋದು ನಡೀತಾ ಇದೆ. ವಾರ್ ನಡೀತಾ ಇರುವಾಗ ಅಲ್ಲಿ ಹರ್ಮಾಸ್ ಜಲಸಂಧಿ ಕೇಳಿದೀವಿ. ಈ ಜಾಗದಲ್ಲಿ ಏನಾಗ್ತಾ ಇದೆ, ಯಾವುದೇ ಶಿಪ್ ಪಾಸ್ ಆಗ್ಬೇಕು ಅಂದ್ರೆ ಅಲ್ಲಿ ಒಂದು ದುಡ್ಡನ್ನ ತಗೊಳ್ತಾ ಇದ್ದಾರೆ. ಸುಮಾರು 18 ಕೋಟಿ ಒಂದು ಶಿಪ್ಗೆ ತಗೊಳ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಂಡೀಷನ್ಸ್ ಗಳಿದೆ. ಕೆಲವೊಂದು ಸಲ ಅಲ್ಲಿ ಶಿಪ್ ಮಾಡೋದಕ್ಕಾಗದೇ ಇದ್ದಾಗ ಬೇರೆ ಬೇರೆ ದೇಶಗಳನ್ನ ಆಧರಿಸಿ ಅಲ್ಲಿಂದ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ನ ತರಿಸ್ಕೊಳ್ತಾ ಇದೀವಿ. ಇದರಿಂದ ದೇಶದ ಮೇಲೆ ಹೊರೆ ಅನ್ನೋದಾಗ್ತಾ ಇದೆ. ಎಷ್ಟಾಗ್ತಾ ಇದೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ಹೇಳೋದಾದ್ರೆ, ಒಂದು ದಿನಕ್ಕೆ ಒಂದೊಂದು ತೈಲ ಕಂಪನಿಗಳಿಗೆ, ಇನ್ನ ಬೇರೆ ಬೇರೆ ಇದಕ್ಕೆ 1500, 1600, 1700 ಕೋಟಿ ತನಕ ಹೋಗ್ತಾ ಇದೆ. ಇದೇ ಲೆಕ್ಕಾಚಾರ ಮಾಡ್ಕೊಂಡೋದ್ರೆ ಒಂದು 2.5 ತಿಂಗಳು ಇಲ್ಲಿಂದ 2.5 ತಿಂಗಳು ಹಿಂದಕ್ಕೆ ಹೋಗೋದಾದ್ರೆ ಅಲ್ಲಿಂದ ಇಲ್ಲಿ ತನಕ 1 ಲಕ್ಷ ಕೋಟಿ ಆಲ್ರೆಡಿ ಲಾಸ್ ಆಗಿದೆ ತೈಲ ಕಂಪನಿಗಳಿಂದ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಬೇಕು, ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಏರಿಕೆ ಮಾಡ್ತಾ ಇಲ್ಲ. ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಆದ್ರೂ ಸಂದರ್ಭ ಅನ್ನೋದು ಬರ್ಬೋದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರೆ ಆಟೋಮೆಟಿಕಲಿ ನಾವು ದಿನನಿತ್ಯ ಬಳಸುವಂತ ಸಾಮಗ್ರಿಗಳ ಬೆಲೆ ಏರಿಕೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆಯ್ತಾ ಇದ್ದಂಗೆ ಅವ್ರು ಏನ್ ಮಾಡ್ತಾರೆ, ಅದ್ರ ರೇಟ್ಗಳನ್ನೆಲ್ಲ ನಾವು ಬಳಸುವಂತ ಪ್ರಾಡಕ್ಟ್ಗಳ ಮೇಲೆ ಹಾಕ್ತಾರೆ. ಆಟೋಮೆಟಿಕಲಿ ಎಲ್ಲ ಜಾಸ್ತಿ ಆಗುತ್ತೆ. ಜನರ ಜೀವನ ಈಗೇನಿದೆ ಇನ್ನೊಂದು ಸ್ವಲ್ಪ ಬದುಕೋದು ಕಷ್ಟ ಆಗ್ಬೋದು. 100 ರೂಪಾಯಿಗೆ ಸಿಗ್ತಾ ಇದ್ದಂತ ವಸ್ತುಗಳು ಮುಂದೆ 140, 150ಕ್ಕೆ ಹೋಗ್ಬೋದು. ಅಂದ್ರೆ ಒಂದು 30ರಿಂದ 40% ಹೈಕ್ ಆಗೋ ಚಾನ್ಸಸ್ ಇರುತ್ತೆ. ಸಿದ್ಧ ಆಗಿರಿ ಅಂತ ಮೋದಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ನೋಡಿ, ಕರೋನಾ ಟೈಮ್ ಅಂದ್ರೆ ಕರೋನಾದಲ್ಲಿ ಏನಿತ್ತು ಆ ತರ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕೊಡಿ, ಜನರನ್ನ ಟ್ರಾವೆಲಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂದ್ರೆ ಜನ ಟ್ರಾವೆಲ್ ಮಾಡೋದಕ್ಕೆ ಕಾರ್ಗಳನ್ನ ಯೂಸ್ ಮಾಡ್ತಾರೆ, ಬೈಕ್ಗಳನ್ನ ಯೂಸ್ ಮಾಡ್ತಾರೆ. ಇದರಿಂದ ಪೆಟ್ರೋಲ್ ಅನ್ನೋದು ಜಾಸ್ತಿ ಬಳಕೆ ಆಗ್ತಾ ಇದೆ. ಅದಕ್ಕೆ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ. ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಆಗ್ಬೋದು, ಸಾಧ್ಯ ಆಗೋ ಮಟ್ಟಿಗೆ ಇದನ್ನ ಇನ್ನ ಕೆಲವು ತಿಂಗಳುಗಳ ಕಾಲ ಕಂಟಿನ್ಯೂ ಮಾಡಿ. ಆದ್ರೆ ಇನ್ನ 1 ವರ್ಷಗಳ ಕಾಲ ಇದನ್ನ ಕಂಟಿನ್ಯೂ ಮಾಡಿ. ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಕರೋನಾ ಟೈಮಲ್ಲಿ ಕೊಟ್ಟ ಹಾಗೆ ಕೊಡಿ. ಇನ್ನು 2ನೇದು, ಸಭೆಗಳು, ಮೀಟಿಂಗ್ಗಳು ಅಲ್ಲಿ ಇಲ್ಲಿ ನಾವು ನಡೆಸ್ತೀವಿ, ಅದಕ್ಕೆ ಕಾರ್ಯಕರ್ತರನ್ನ ಅವ್ರವ್ರನ್ನ ಕರ್ಕೊಂಡ್ ಬರ್ತೀವಿ, ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ನ ಬಳಸೋದನ್ನ ಕಡಿಮೆ ಮಾಡಿ. ಆನ್ಲೈನ್ ಮೀಟಿಂಗು, ಝೂಮ್ ಮೀಟಿಂಗು ಇಂಥದನ್ನ ಬಳಸ್ಕೊಳ್ಳಿ. ಸ್ವಂತ ವಾಹನ ಅಂದ್ರೆ ನಾವು ಪರ್ಸನಲ್ ವೆಹಿಕಲ್ಗಳನ್ನ ಬಿಟ್ಟು ಆದಷ್ಟು ಈ ರೈಲು, ಬಸ್ಸು ಇಂಥದನ್ನ ಯೂಸ್ ಮಾಡಿ. ಇದರಿಂದ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಏನ್ ಬಳಕೆ ಆಗ್ತಾ ಇದೆ ಕಡಿಮೆ ಆಗುತ್ತೆ. ಅದರ ಪ್ರಮಾಣ ಗೌರ್ಮೆಂಟ್ ಮೇಲೆ ಹೊರೆ ಬೀಳ್ತಾ ಇದೆ. ನಾವು ಯೂಸ್ ಮಾಡಿದಷ್ಟು ಗೌರ್ಮೆಂಟ್ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಇಲ್ಲಿ ಜಾಸ್ತಿ ಮಾಡಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇಲ್ಲ. ಅದಕ್ಕೆ ಆದಷ್ಟು ಪ್ರೈವೇಟ್ ವೆಹಿಕಲ್ಗಳು ಅಂದ್ರೆ ಸ್ವಂತ ವೆಹಿಕಲ್ಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಬೇರೆ ದೇಶಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ರಜೆ ದಿನಗಳ ಅಲ್ಲಿ ಇಲ್ಲಿ ಸುತ್ತೋದಕ್ಕೆ ಹೋಗ್ತಿರಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇದನ್ನೆಲ್ಲ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ನಾವೇನ್ ಅನ್ಕೊಳ್ತೀವಿ, ನಾನೊಬ್ಬ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಬಿಡು, ಎಲ್ಲರೂ ಏನ್ ಮಾಡ್ತಾ ಇದಾರ, ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರಲ್ಲ, ವೀಕೆಂಡ್ ಅಲ್ಲಿ ನಾವು ಎಂಜಾಯ್ ಮಾಡೋಣ ಅಂತಾನೆ ಮಾಡ್ತೀವಿ. ನಾವೊಬ್ಬ ಉಳಿಸ್ಬಿಟ್ರೆ ಏನ್ ದೇಶಕ್ಕೆ ಏನ್ ಬದಲಾಗ್ಬಿಡುತ್ತೆ, ಏನಾಗಲ್ಲ ಬಿಡು, ಆಗೋದು ಎಲ್ಲರಿಗೂ ಆಗುತ್ತೆ ಅಂತ ನಮ್ಮ ಪಾಡಿಗೆ ನಾವು ಮಜಾ ಮಾಡ್ತಾ ಇರ್ತೀವಿ. ಬಟ್ ಇದೆಲ್ಲರಿಗೂ ಕೂಡ ಮೆಸೇಜ್ ಕೊಟ್ಟಿರೋ ಅಂಥದ್ದು. ಇದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಬರುತ್ತೆ ಕರೋನಾ ರೀತಿ ಲಾಕ್ಡೌನ್ ಆಗೋ ಚಾನ್ಸಸ್ ಬರುತ್ತೆ. ಅಂದ್ರೆ ಲಾಕ್ಡೌನ್ ಅಂದ್ರೆ ಆ ರೀತಿ ಲಾಕ್ಡೌನ್ ಆಗ್ಲಿಲ್ಲ ಅಂದ್ರೂ ಪೆಟ್ರೋಲ್ ಡೀಸೆಲ್ ಅನ್ನೋದು ಸಿಗದೆ ಇರಬಹುದು. ಕೆಲವಷ್ಟು ವೆಹಿಕಲ್ಗಳಿಗೆ ಮಾತ್ರ, ಗೌರ್ಮೆಂಟ್ ವೆಹಿಕಲ್ಗಳಿಗೆ ಮಾತ್ರ ಸಿಗಬಹುದು. ಅಂತ ದಿನ ಬರುತ್ತೆ, ಎಚ್ಚರವಾಗಿರಿ ಅಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಗೊಬ್ಬರಗಳ ಶಾರ್ಟೇಜ್ ಅನ್ನೋದು ಬರಬಹುದು. ರೈತರು ಬೆಳೆ ಬೆಳೀತಾ ಇದೀವಿ, ಆ ಬೆಳೆ ಯಾವ ರೀತಿ ಕೆಲವೊಂದು ಸಲ ಯೂಸ್ ಆಗುತ್ತೆ, ಕೆಲವೊಂದು ಸಲ ವೇಸ್ಟ್ ಆಗೋಗ್ಬಿಡುತ್ತೆ. ಆದಷ್ಟು ಬೆಳೆ ಬೆಳೆಯುವಾಗ ನಾವು ಗೊಬ್ಬರ ಏನ್ ಬೆಳೆಸ್ತಾ ಇದೀವಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ. ಯಾಕೆಂದ್ರೆ ಮುಂದೆ ಗೊಬ್ಬರದ ಶಾರ್ಟೇಜ್ ಬರ್ಬೋದು. ಗೊಬ್ಬರದ ಶಾರ್ಟೇಜ್ ಆಯ್ತು ಅಂದ್ರೆ ಆಹಾರ ಪದಾರ್ಥಗಳ ಶಾರ್ಟೇಜ್ ಆಗುತ್ತೆ. ಕೊನೆಗೆ ಆಹಾರ ಪದಾರ್ಥಗಳ ರೇಟ್ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ನಾವು ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಇದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ. ಇನ್ನ ಕೃಷಿ ಮಾಡೋರು ಡೀಸೆಲ್ ಜನರೇಟರ್ ಅದು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದ್ಸಲ ಪಂಪ್ ಮಾಡೋದಕ್ಕೆ, ಇನ್ನ ಬೇರೆ ಬೇರೆ ಇದಕ್ಕೆ. ಆದಷ್ಟು ಅದನ್ನ ಕಡಿಮೆ ಮಾಡಿ. ಸೋಲಾರ್ ಪವರ್ನ ಬಳಸ್ಕೊಳ್ಳಿ, ಇಲ್ಲ ಬೇರೆ ಏನಾದ್ರೂ ಪವರ್ಗಳನ್ನ ಬಳಸ್ಕೊಳ್ಳಿ. ಆದಷ್ಟು ಡೀಸೆಲ್, ಪೆಟ್ರೋಲ್ ಏನಿದೆ ಇದನ್ನ ಬಳಸೋದು ಕಡಿಮೆ ಮಾಡಿ.
ಇದರ ಅಭಾವ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಆಗಬಹುದು ಅಂತ ಒಂದು ಎಚ್ಚರಿಕೆ, ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ ಮೋದಿ ಅವರು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಕರೋನಾ ಟೈಮ್ನಲ್ಲೂ ಇಲ್ಲ ಡಿಮಾನಿಟೈಸೇಷನ್ ಟೈಮಲ್ಲೂ ಈ ರೀತಿ ಮುನ್ಸೂಚನೆಗಳು ಕೊಟ್ಟಿದ್ರು. ಈಗ ಅಂಥದ್ದೇ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಏನಂತ? ಡೀಸೆಲ್ ಪೆಟ್ರೋಲ್ ಬಳಸೋದನ್ನ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ಡೀಸೆಲ್ ಪೆಟ್ರೋಲ್ ದರ ರೈಸ್ ಆಗ್ಬೋದು, ಇಲ್ಲ ಕಂಪ್ಲೀಟ್ ಆಗಿ ಶಾರ್ಟೇಜ್ ಆಗ್ಬೋದು, ಲಾಕ್ಡೌನ್ ರೀತಿ ಸಂದರ್ಭ ಬರ್ಬೋದು. ಫಿಲಿಪೈನ್ಸ್ ಇನ್ನ ಒಂದ್ 2-3 ಕಂಟ್ರಿನಲ್ಲಿ ರೀಸೆಂಟ್ ಆಗಿ ಅಂಥದ್ದೇ ನಡೆದಿತ್ತು. ಪೆಟ್ರೋಲ್ ಡೀಸೆಲ್ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸರಕು ಸಾಮಗ್ರಿ ವಾಹನಗಳಿಗೆ ಮಾತ್ರ ಹಾಕಬೇಕು ಅನ್ನೋ ರೂಲ್ಸ್ ನ ತಂದಿದ್ರು. ಕಾರಣ ಶಾರ್ಟೇಜ್ ಆಗೋ ಕಾರಣಕ್ಕೆ ಜನಕ್ಕೆ ತೊಂದರೆ ಆಗಬಾರದು. ಪರ್ಸನಲ್ ವೆಹಿಕಲ್ಗಳಿಗೆ ಯಾರಿಗೂ ಕೂಡ ಪೆಟ್ರೋಲ್ ಹಾಕೋದಿಲ್ಲ, ಡೀಸೆಲ್ ಹಾಕೋದಿಲ್ಲ ಅಂತ 10 ಲಕ್ಷ ಜನ ತನಕ ರಸ್ತೆಗಳಿದು ಹೋರಾಟ ಮಾಡೋ ಲೆವೆಲ್ ಹೊರಟೋಗಿತ್ತು ಬಿಡಿ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರೋದು ಬೇಡ. ಇದಕ್ಕೆ ಸಿದ್ಧ ಆಗಿ ಆದಷ್ಟು ಬಳಸೋದನ್ನ ಮಿತಿಯಾಗಿ ಬಳಸಿ ಅಂತ ಒಂದು ಎಚ್ಚರಿಕೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಮಾಡೋದಿನೇ ಮಾಡ್ತೀವಿ, ಯಾಕೆ ತಲೆ ಕೆಡಿಸ್ಕೋಬೇಕು, ಎಲ್ಲರಿಗೂ ಆದಂಗೆ ನಮಗೂ ಆಗುತ್ತೆ ಅನ್ನೋರು ಎಲ್ಲರೂ ಅದೇ ರೀತಿ ಬದುಕೋದ್ರಿಂದ ನಾವೇನು ಬದಲಾಯಿಸೋದಕ್ಕಾಗೋದಿಲ್ಲ. ಬಟ್ ಇದೊಂದು ಮುನ್ಸೂಚನೆ ಅಷ್ಟೇ. ಸಿದ್ಧ ಆಗಿರಿ. ರೈತರಾಗಬಹುದು, ಇಲ್ಲ ಸಾಮಾನ್ಯ ಜನಗಳಾಗ್ಬೋದು. ಆಹಾರ ಪದಾರ್ಥಗಳ ರೇಟ್ ಜಾಸ್ತಿ ಆದರೆ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ, ಚಿನ್ನದ ಮೇಲೆ ಹೂಡಿಕೆ ಅದು ಇದು ಮಾಡಿಕೊಂಡು ಹೂಡಿಕೆ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕ್ಯಾಶ್ ಅನ್ನೋದು ಬೇಕಾಗುತ್ತೆ ಫ್ಯೂಚರಲ್ಲಿ ಅಂತಾನೆ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ನೋಡೋಣ ಆ ಮುನ್ಸೂಚನೆ ಆದ್ರೂ ಆಗ್ಬೋದು, ಯುದ್ಧ ನಿಂತರೆ ನಾರ್ಮಲ್ ಸ್ಥಿತಿ ಬರ್ಬೋದು, ಇಲ್ಲ ಅಂದ್ರೆ ಇದೇನೇನು ಕೊಟ್ಟಿದ್ದಾರೆ ಮುನ್ಸೂಚನೆ ಅದೆಲ್ಲ ಆಗುತ್ತೆ. ಫೇಸ್ ಮಾಡೋದಕ್ಕೆ ಮಾತ್ರ ಸಿದ್ಧ ಆಗಬೇಕು. ಇನ್ನ ಈ ಥರ ಎಷ್ಟೋ ವಿಷಯಗಳಿದೆ ತಿಳಿಸುವಂಥದ್ದು, ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.